ಪ್ಲೇ ಮಾಡ್ತಾ ಇರುವಂತಹ ಕಾರ್ಡ್ ಇದೇ ವಿಚಾರಕ್ಕೆ ಎಸ್ ಟಿ ಸೋಮಶೇಖರ್ ಅವರ ನಡೆ ಏನು ಅನ್ನೋದೇ ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ. ರಾಜ್ಯಸಭೆ ಚುನಾವಣೆ ಮತ್ತು ಮತದಾನದ ಬಗ್ಗೆ ಪ್ರಶ್ನೆ ಮಾಡಿದಾಗ ಎಸ್ ಟಿ ಸೋಮಶೇಖರ್ ಅವರು ಕೊಟ್ಟಂತಹ ಉತ್ತರ ಏನಿದೆ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇಲ್ಲಿ ತನಕ ನಮ್ಮ ಜೊತೆ ನಡ್ಕೊಂಡಂತಹ ರೀತಿ ಈ ರಾಜ್ಯಸಭೆ ಚುನಾವಣೆಯ ಸಂದರ್ಭದಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದೀನಿ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕಂಡೀಷನ್ ಹಾಕಿದ್ದೀನಿ, ಅದು ಯಾರು ಫುಲ್ಫಿಲ್ ಮಾಡ್ತಾರೋ ಅವರ ಪರವಾಗಿ ನಿಲ್ಲುತ್ತೀನಿ ಅಂತ. ಅಂದ್ರೆ ಎಸ್ ಟಿ ಸೋಮಶೇಖರ್ ಅವರ ನಡೆ ಹಾಗಾದ್ರೆ ಯಾರ ಕಡೆ? ಎಸ್, ಸುಳಿವು ಕೊಟ್ಟಿದ್ದಾರೆ, ಕಾಂಗ್ರೆಸ್ನತ್ತ ವಾಲಿದ್ದಾರೆ ಅನ್ನೋದನ್ನ. ಯಾಕಂದ್ರೆ ಎಲ್ಲರೂ ಕೂಡ ನನಗೆ ನನ್ನ ಬಳಿ ಅಪ್ರೋಚ್ ಮಾಡಿದ್ರು ಅನ್ನೋದನ್ನ ಮಾತನ್ನ ಹೇಳಿದ್ರು. ಆದ್ರೆ ಅವರೆಲ್ಲರಿಗೂ ನಾನು ಹೇಳಿರೋದಿಷ್ಟೇ, ನನ್ನ ಕ್ಷೇತ್ರಕ್ಕೆ ಅನುದಾನ ಬರಬೇಕು. ಈ ಹಿಂದೆ ನಾನು ಯಾರಿಗೆ ಮತ ಹಾಕಿದ್ರು ಯಾರು ಇತ್ತ ಗಮನವನ್ನೇ ಕೊಡ್ಲಿಲ್ಲ, ಆದ್ರೆ ಈ ಬಾರಿ ನಾನು ಹಾಗೆ ಮಾಡ್ತಿಲ್ಲ ಅನ್ನುವಂಥ ಸಮಜಾಯಿಷಿಯನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಸೋಮಶೇಖರ್ ಅವರಿಂದ ಅಡ್ಡ ಮತದಾನದ ಸುಳಿವು, ಅಭಿವೃದ್ಧಿಗೆ ಸಹಕರಿಸುವವರಿಗೆ ನನ್ನ ಮತ ಅಂತಿದ್ದಾರೆ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್. ನಿರ್ಮಲಾ ಸೀತಾರಾಮನ್ಗೆ ಹಿಂದೆ ಮತ ಹಾಕಿದ್ದೆ, ಆದ್ರೆ ನಿರ್ಮಲಾ ಸೀತಾರಾಮನ್ ನಮ್ಮ ಅಭಿವೃದ್ಧಿಗೆ ಸಹಕಾರ ಮಾಡಿಲ್ಲ ಅಂತ ಹೇಳಿಕೆ ಕೊಡೋ ಮೂಲಕ ಬಿಜೆಪಿಗೆ ಶಾಕ್ ಕೊಟ್ಟಿದ್ದಾರೆ ಎಸ್ ಟಿ ಸೋಮಶೇಖರ್. ಕ್ಷೇತ್ರದ ಅಭಿವೃದ್ಧಿಯ ಕೆಲಸಕ್ಕೆ ಯಾರು ನೆರವಾಗ್ತಾರೋ ಅವರಿಗೆ ನನ್ನ ಮತ ಅಂತಿದ್ದಾರೆ ಎಸ್ ಟಿ ಸೋಮಶೇಖರ್. ಈ ಮೂಲಕ ಅವರ ಮತ ಕಾಂಗ್ರೆಸ್ ನತ್ತ ಎನ್ನುವ ಸುಳಿವನ್ನ ನೀಡ್ತಾ ಇದ್ದಾರೆ. ಪ್ರತಿ ಸಾರಿ ಅದು ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, 11 ವರ್ಷ ಶಾಸಕ ಸ್ಥಾನದಲ್ಲಿ ಅನೇಕರಿಗೆ ಮತದಾನ ಮಾಡಿದ್ದೆ, ಪಕ್ಷ ಆದೇಶ ಮಾಡಿದ್ದೆ. ಪ್ರತಿ ಸಾರು ಮತದಾನ ಮಾಡೋದಕ್ಕಿಂತ ಮುಂಚೆ ನಮಗೆ ಬಂದಂಥ ಅನುದಾನದಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ಗೋ ಮತ್ತೊಂದಕ್ಕೋ ಕೊಡ್ತೀವಿ ಅಂತ ಕೊಡ್ತದೆ ಎಲ್ಲ ಕೂಡ ಪ್ರಾಮಿಸ್ ಮಾಡ್ತಾರೆ. ಒಬ್ಬರು ಕೂಡ ಇದುವರೆಗೂ ₹1 ನಮ್ಮ ಕ್ಷೇತ್ರಕ್ಕೆ ಕೊಡಲಿ, ನಮಗೆ ಅಂತಲ್ಲ ಯಾವ ಎಮ್ ಎಲ್ ಎಗಳಿಗೂ ಕೂಡ ಕೊಡಲಿಲ್ಲ. ಅದಕ್ಕೆ ಈ ಸಾರಿ ಯಾರು ನನ್ನ ಅಪ್ರೋಚ್ ಮಾಡಿದ್ರು ಅವರಿಗೆ ಒಂದು ಕಂಡೀಷನ್ ಹಾಕಿದೆ, ನೀವು ಸಪೋಸ್ ಗೆದ್ದರೆ ನಿಮ್ಮ ಅನುದಾನ ಬಂದರೆ ನನ್ನ ಯಶವಂತಪುರ ಕ್ಷೇತ್ರಕ್ಕೆ ಸರ್ಕಾರಿ ಶಾಲೆಗಳನ್ನು ರಿಪೇರಿ ಮಾಡಿಸ್ತಕ್ಕಂಥದ್ದು, ಕುಡಿಯುವ ನೀರಿಗೆ ಬೋರ್ವೆಲ್ ಮತ್ತು ಕುಡಿಯುವ ನೀರಿನ ಘಟಕಗಳು ಇವೆರಡಕ್ಕೆ ತಾವು ಪ್ರಾಮಿಸ್ ಮಾಡಿದ್ರೆ 100% ನಾನು ಓಟ್ ಹಾಕ್ತೀನಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. 3 ಜನನೂ ಪ್ರಾಮಿಸ್ ಮಾಡಿದ್ದಾರೆ. ಫಸ್ಟ್ ಯಾರು ಅಪ್ರೋಚ್ ಮಾಡಿದ್ದಾರೆ, ಪ್ರಾಮಿಸ್ ಮಾಡಿದ್ದಾರೆ, ಅವರಿಗೆ ಮೊದಲನೇ ಪ್ರಾಶಸ್ತ್ಯ ಕೊಡ್ತೇನೆ. ಬಿಜೆಪಿ ಅವರು ನಿಮ್ಮನ್ನ ಯಾರಾದರೂ ಅಪ್ರೋಚ್ ಮಾಡಲಿ, ಯಾವ್ದಾರು ಆಗಲಿ, ನನಗೆ ಈಗ ಅವ್ರು ಹೇಳ್ದಂಗೆಲ್ಲ ಕೇಳಿದ್ದೀವಿ. ನಿರ್ಮಲಾ ಸೀತಾರಾಮ್ಗೆ ಹಾಕಿ ಅಂದರು, ಅದಕ್ಕಿಂತ ಹಿಂದೆ ಸೇಟುಗೆ ಹಾಕಿ ಅಂತಂದರು. ಒಬ್ಬರು ₹1 ಕ್ಷೇತ್ರಕ್ಕೆ ಕೊಡೋದಿಲ್ಲ. ನಾವು ಓಟ್ ಹಾಕೋ ಗಂಟ ನಮಗೆ ಎಲ್ಲ ಫೋನ್ ಏನು ಅದೇನು ಇದೇನು, ಅವರು MP ರಾಜ್ಯಸಭಾ ಆದ ತಕ್ಷಣ ಮುಗಿದೋಯ್ತು ನಮ್ಮದು ಕತೆ. ಈಗ ಅದಕ್ಕೆ ಸರಿ ಕಂಡೀಷನ್ ಹಾಕಿದ್ದೀನಿ, ಯಾರು ನಮಗೆ ಅಟ್ಲೀಸ್ಟ್ ನಿಮ್ಮ ಅನುದಾನ ಬಂದಾದ ಮೇಲೆ ನಮ್ಮ ಕ್ಷೇತ್ರಕ್ಕೆ ಏನಾದರೂ ಸಹಾಯ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು ಮಾತ್ರ ಮತ ಹಾಕ್ತೀನಿ, ಹಾಕೋದಿಲ್ಲ. ಮತದಾನ ಮಾಡ್ತೀನಿ, ಮತದಾನ ಮಾಡೋದಿಲ್ಲ ಅಂತ ಹೇಳಲ್ಲ. ನನ್ನ ಕಂಡೀಷನ್ ಯಾರು ಒಪ್ಕೋತಾರೆ ಅವ್ರಿಗೆ 100% ಮತ ಹಾಕ್ತೀನಿ. ವಿಪ್ ಜಾರಿ ಮಾಡಿದಾರ ಅಂತ ಏನಾರ ವಿಪ್ಪಾರ ಮಾಡಲಿ, ನನ್ನ ಕಿತ್ತಾಕ್ಲಿ, ನನ್ನ ಕ್ಷೇತ್ರಕ್ಕೆ ಯಾರು ಸಹಾಯ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾರೆ ಅವ್ರಿಗೆ ಮತ ಹಾಕ್ತೀನಿ ಅಷ್ಟೇ. ದೊಡ್ಡ ಬಿಟ್ಟರೆ ಏನಿಲ್ಲ. ಯಾಕೆ ಸುಮ್ಮನೆ ಪ್ರತಿ ಸಾರು ಹೇಳ್ತಾರೆ ಹಾಕ್ತಾರೆ. ಈಗ ಹೋದ ಸಾರಿ ನಿರ್ಮಲಾ ಸೀತಾರಾಮ್ ಪ್ರಾಮಿಸ್ ಮಾಡಿದರು, ಅದು ನಂದಿನಿ ಸಹಕಾರ ಬ್ಯಾಂಕ್ ಮಾಡಬೇಕು ಅಂತ ಅಮಿತ್ ಶಾ ಇಲ್ಲಿ ಉದ್ಘಾಟನೆ ಮಾಡಿಸಿದ್ರು. ಪಾಪ ಇವ್ರದ್ದು ಮಹತ್ವಾಕಾಂಕ್ಷೆ ಯಾರ್ದು, ಬೊಮ್ಮಾಯಿ ಅವ್ರದ್ದು. ನಾನು 2 ಸಾರಿ ಹೋದೆ, 3 ಸಾರಿ ಹೋದೆ, ಇಲ್ಲಿ ಚೆನ್ನಾಗಿ ಮಾತಾಡಿದ್ರು ಎಲ್ಲ, ಅದೇನು ಮಾಡ್ತೀವಿ ಅಲ್ಲಿ ಅಪಾಯಿಂಟ್ಮೆಂಟೇ ಕೊಡಲಿಲ್ಲ. ಅಮಿತ್ ಶಾ ಕೈಲಿ ಲೋಗೋ ಉದ್ಘಾಟನೆ ಮಾಡಿಸಿದ್ರು ಬೊಮ್ಮಾಯಿ ಅವರು, ನಾವೆಲ್ಲ ಕೂಡ ಮಾಡಿಸ್ತು. ಅದಾದಮೇಲೆ ಸತತ ಪ್ರಯತ್ನ ಪಡೆದು ಆ ಸ್ಕೀಮೇ ಆಗಲಿಲ್ಲ. ಅದಕ್ಕೆ ನಾನು 11ನೇ ವರ್ಷ ಆದಮೇಲೆ 7ನೇದು 8ನೇದು ಆಗ್ತಾ ಇದ್ದೀವಿ, ಒಬ್ಬರು ಕೂಡ ಯಾರೂ ನಡ್ಕೊಳ್ಳಲ್ಲ. ಅದಕ್ಕೆ ಈ ಸಾರಿ ಅದ್ಯಾವುದು ಇಲ್ಲ, ಪ್ರಾಮಿಸ್ ಮಾಡಿದ್ರೆ ಮಾತ್ರ ಹಾಕ್ತೀನಿ. ಯಾರು ಕರ್ಕೊಬಂದು ಏನು ಓಟ್ ಹಾಕ್ಬೇಕಾದೇನಿಲ್ಲ, ಇವ್ರೆ ಒಳಗಡೆ ಬಂದು ಓಟ್ ಹಾಕ್ತಾರ, ಯಾರು ಹಾಕೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.